me because they saw my Janivara. ಸ್ನೇಹಿತರೆ, ಇತ್ತೀಚೆಗಷ್ಟೇ ಸಿಇಟಿ ಪರೀಕ್ಷೆನ ವಿದ್ಯಾರ್ಥಿಗಳು ಬರೆದಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಒಂದು ಕಾಂಟ್ರವರ್ಸಿ ಆಗಿದೆ. ಪರೀಕ್ಷೆ ಬರೆಯಲು ಬಂದಂತಹ ವಿದ್ಯಾರ್ಥಿಯ ಜನಿವಾರವನ್ನ ಕತ್ತರಿಸಲಾಯಿತು ಅನ್ನೋದು ಅವರ ಪೋಷಕರು ಮತ್ತು ಜನರ ಆಕ್ರೋಶಕ್ಕೆ ಕಾರಣ ಆಯಿತು. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಅಲ್ಲಿ ಎಂಟ್ರಿ ಕೊಟ್ರು. ಇದು ನಮ್ಮ ಹಿಂದೂ ಧರ್ಮಕ್ಕೆ ಮಾಡಿದಂತ ಅವಮಾನ ಅಂತ ರಾಜ್ಯ ಸರ್ಕಾರದ ಮೇಲೆ ಕೋಪವನ್ನ ತೋರಿಸಿದ್ರು. ಹಾಗೆ ಇದನ್ನ ನಾವು ಸಹಿಸೋಲ್ಲ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ರು. ಇದು ಹಲವು ಭಾಗಗಳಲ್ಲಿ ಈ ತರದ ಪರೀಕ್ಷೆ ನಡೆಯುವಾಗ ಹಲವು ಸಾರಿ ಆಗಿದೆ. ಹಾಗಾದ್ರೆ ಇದು ಯಾಕಾಗಿ ಆಗ್ತಾ ಇದೆ? ಈ ಪರೀಕ್ಷೆಯ ನಿಯಮಗಳೇನು? ಇದನ್ನ ಮಾಡಿದವರು ಯಾರು? ಹಾಗಾದ್ರೆ ಈ ರಾಜಕೀಯ ಪಕ್ಷಗಳು ಇದನ್ನ ಈ ಕಾಂಟ್ರವರ್ಸಿನ ಕೇವಲ ನಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಿದ್ಯಾ? ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಇವತ್ತಿನ ವಿಡಿಯೋದಲ್ಲಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ಧಾರ್ಮಿಕವಾಗಿ ಮಂಗಳಸೂತ್ರ ಇರ್ಬೋದು, ಜನಿವಾರ ಇರ್ಬೋದು, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆ ಸಂಪ್ರದಾಯ ಧರ್ಮದಲ್ಲಿ ಇರೋಂಥದ್ನೆಲ್ಲ ತೆಗಿಯೋದು ಸರಿ ಇಲ್ಲ. ಈ ಧರ್ಮದ ಆಚರಣೆ ವಿಚಾರದಲ್ಲಿ ಏನು ಇದನ್ನ ಜನಿವಾರ ತೆಗೀರಿ ಅಂತ ಹೇಳ್ತಾ ಇದ್ದಾರೆ, ಇದನ್ನ ಜನನೇ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು, ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. So many years, more than 1000, 2000 years, they are wearing the Janivara. It is the traditional Janivara, Shivdara, Udadara. It's a shame to this government. The Siddaramaiah is anti to Hindutva. If something happens for one time, you may excuse it. If it happens 3 times, then it is a pattern. ಸ್ನೇಹಿತರೆ, ಎಂಟ್ರೆನ್ಸ್ ಎಕ್ಸಾಮ್, ಉನ್ನತ ಶಿಕ್ಷಣಕ್ಕಾಗಿ ತೆಗೆದುಕೊಳ್ಳುವಂತ ಈ ಪರೀಕ್ಷೆ ವಿದ್ಯಾರ್ಥಿಯ ಭವಿಷ್ಯದಲ್ಲಿ ಬಹಳ ಪ್ರಮುಖವಾದಂತ ಘಟ್ಟ. ಅಂದ್ರೆ ಈ ಪರೀಕ್ಷೆ ಬರೆದು ಇದರಲ್ಲಿ ರ್ಯಾಂಕಿಂಗ್ ಪಡೆದಂತ ಮಕ್ಕಳು ಮಾತ್ರ ಕಾಲೇಜಿನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಅದು ವೈದ್ಯಕೀಯ ಪರೀಕ್ಷೆ ಇರ್ಬೋದು, ಅಥವಾ ಡಾಕ್ಟರ್ ಆಗ್ಬೇಕು ಅನ್ನೋರು ಇರ್ಬೋದು, ಇಂಜಿನಿಯರ್ ಆಗ್ಬೇಕು ಅನ್ನೋರು ಇರ್ಬೋದು, ಲೆಕ್ಚರ್ ಆಗ್ಬೇಕು ಅನ್ನೋರು ಎಲ್ಲರೂ ಕೂಡ ಈ ಎಂಟ್ರೆನ್ಸ್ ಎಕ್ಸಾಮ್ ನ ಬರೀಬೇಕಾಗತ್ತೆ. ಹಾಗಾಗಿ ಅವರಿಗೆ ಕಾಲೇಜಿನಲ್ಲಿ ಪರೀಕ್ಷೆನಲ್ಲಿ ತೆಗೆದುಕೊಂಡ ಅಂಕಗಳು ಮಾತ್ರ ಅಲ್ಲ, ಈ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ತೆಗೆದುಕೊಂಡ ಅಂಕ ಕೂಡ ತುಂಬಾ ಮುಖ್ಯ. ಇದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರು ತಮಗೆ ಬೇಕಾದಂತ ಕಾಲೇಜುಗಳಲ್ಲಿ ಈ ದೇಶದ ಯಾವ ರಾಜ್ಯದಲ್ಲಿ ಬೇಕಾದ್ರೂ, ಯಾವ ಕಾಲೇಜಿನಲ್ಲಿ ಬೇಕಾದ್ರೂ ಅವರು ಪರೀಕ್ಷೆ ಪ್ರವೇಶವನ್ನ ಮಾಡಬಹುದು, ಕಾಲೇಜಿನಲ್ಲಿ ಸೀಟ್ ಅನ್ನ ಪಡಿಬಹುದು. ಹಾಗಾಗಿ ಇದಕ್ಕಾಗಿ ಒಂದು ಏಕರೂಪದ ಪರೀಕ್ಷೆ ನಡೆಯುತ್ತೆ. ನೀಟ್ ಇರ್ಬೋದು, ಸಿಇಟಿ ಇರ್ಬೋದು, ಮತ್ತೆ ಈ ತರದ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗಳು ಕೂಡ ಈ ತರ ಒಂದು ಕಾಲೇಜಿಗೆ ಸೇರಿಸೋದಕ್ಕಾಗಿ ಮಾಡುವಂತ ಪರೀಕ್ಷೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ಈ ಪರೀಕ್ಷೆಗಾಗಿ ಬರೆಯೋಕೆ ಬಂದಂತ ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಾದ ನಿಯಮಗಳನ್ನ ಅನ್ವಯಿಸಲಾಗುತ್ತೆ. ಅಂದ್ರೆ ಈ ನಿಯಮಗಳನ್ನ ಪಾಲಿಸಬೇಕಾದ್ರೆ ಅಲ್ಲಿ ಕಾಂಟ್ರವರ್ಸಿ ಉಂಟಾಗ್ತಾ ಇದೆ. ಇತ್ತೀಚೆಗಷ್ಟೇ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಸಿಇಟಿ ಪರೀಕ್ಷೆ ಬರೆಯೋಕೆ ಬಂದಂತಹ ವಿದ್ಯಾರ್ಥಿಯ ಜನಿವಾರವನ್ನ ಕತ್ತರಿಸಿ ತೆಗೆದಿದ್ದಾರೆ. ಈ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಈ ತರ ಜನಿವಾರವನ್ನ ಕಟ್ ಮಾಡಿ ತೆಗ್ದಿರೋದು ಎಲ್ಲರ ಆಕ್ರೋಶಕ್ಕೆ ಕಾರಣ ಆಯಿತು. ಸಹಜವಾಗಿಯೇ ಮತ್ತೆ ಯಥಾ ಪ್ರಕಾರ ಯಾವಾಗ್ಲೂ ನಡೆಯೋ ಹಾಗೇನೆ ಅಲ್ಲಿ ಒಂದಿಷ್ಟು ಜನ ಸೇರಿದ್ರು, ಕೊನೆಗೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು, ರಾಜಕೀಯ ನಾಯಕರು ಮಾತಾಡಿದ್ರು, ಇದನ್ನ ನಾವು ಸಹಿಸೋಲ್ಲ ಅಂತ ಹೇಳ್ತಾರೆ. ಹಾಗೆ ವಿರೋಧ ಪಕ್ಷಗಳು ಕೂಡ ರಾಜ್ಯ ಸರ್ಕಾರವನ್ನ, ಆಡಳಿತ ಪಕ್ಷವನ್ನ, ಕಾಂಗ್ರೆಸ್ನ ದೂರ್ತಾರೆ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಅಂತ ಹೇಳ್ತಾರೆ. ಆದ್ರೆ ಕಾಂಗ್ರೆಸ್ ಇದಕ್ಕೆ ಕಾರಣನಾ? ಇದೇ ರೀತಿ ಪ್ರಕರಣಗಳು ಮೊದಲು ಕೂಡ ನಡೆದಿದೆ. ಇಷ್ಟೇ ಅಲ್ಲ, ಇಲ್ಲಿ ಮಾತ್ರ ಅಲ್ಲ, ಇತ್ತೀಚೆಗೆ ಗುಜರಾತ್ನ ಸೂರತ್ನಲ್ಲಿ ಕೂಡ ತುಳಸಿ ಮಾಲೆ ಧರಿಸಿದಂತಹ ವಿದ್ಯಾರ್ಥಿನಿಗೆ ಪ್ರವೇಶ ನಿರಾಕರಿಸಲಾಯಿತು. ತುಳಸಿ ಮಾಲೆನ ತೆಗಿಬೇಕು ಅಂತ ಹೇಳಿದ್ರು. ಇದಕ್ಕೆ ಅವರ ತಂದೆ ತುಂಬಾ ಕೋಪ ಮಾಡ್ಕೊಂಡ್ರು, ಆಕ್ರೋಶ ವ್ಯಕ್ತಪಡಿಸಿ ಗಲಾಟೆ ಮಾಡಿದ್ರು. ಮಗಳಿಗೆ ನೀನ್ ಹಾಕೊಂಡು ಹೋಗ್ಲೇಬೇಕು ಅಂದ್ರು. ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಯ್ತು. ಹುಡುಗಿಗೆ ಪರೀಕ್ಷೆ ಬರೀಬೇಕನ್ನೋ ತವಕ, ಆತಂಕ, ಟೆನ್ಷನ್ ಅಲ್ಲಿ ಇದ್ದಾಳೆ. ಆದ್ರೆ ಇದೇನ್ ಕಾಂಟ್ರವರ್ಸಿ ಆಯ್ತು, ಒಳಗಡೆ ಹೋಗೋದಿಕ್ಕಾಗ್ತಾ ಇಲ್ಲ, ಆ ಗಾಬರಿನಲ್ಲಿ ಅವಳಿದ್ದಾಳೆ. ಆದ್ರೆ ಸುತ್ತ ಇರೋರು ಅವಳ ಪೋಷಕರು ಇದನ್ನ ನಾವು ಪ್ರತಿಭಟಿಸ್ತೀವಿ ಅಂತೇಳಿ ಹಾಕೊಂಡು ಹೋಗು ಅಂತ ಹೇಳ್ತಾರೆ. ಒಳಗಡೆ ಅಲ್ಲಿ ತಪಾಸಣೆ ಮಾಡೋರು ಒಳಗಡೆ ಬಿಡ್ತಾ ಇಲ್ಲ. ಅವಳು ಪರೀಕ್ಷೆ ಬರೆಯೋದಷ್ಟೇ ಅವಳ ಮುಖ್ಯ ಗುರಿಯಾಗಿತ್ತು. ಆದ್ರೆ ಅವಳು ಏನ್ ಮಾಡ್ಬೇಕು? ಇದು ಕೂಡ ಈಗ ದೊಡ್ಡ ಸುದ್ದಿ ಆಗಿದೆ. ಇಲ್ಲಿ ಮಾತ್ರ ಅಲ್ಲ, ಕಳೆದ ವರ್ಷ ಕೇರಳದಲ್ಲಿ ಇದಕ್ಕಿಂತ ಆಘಾತಕಾರಿ ಸುದ್ದಿಯೊಂದು ವರದಿಯಾಯಿತು. ಕೇರಳದ ಕೊಲ್ಲಂನಲ್ಲಿ ವಿದ್ಯಾರ್ಥಿನಿಯೊಬ್ಳು ಪರೀಕ್ಷೆ ಬರೆಯಕ್ಕೆ ಹೋಗ್ತಾಳೆ. ಈ ಎಂಟ್ರೆನ್ಸ್ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಅವಳ ಒಳ ಉಡುಪು ಬ್ರಾನ ತೆಗೆದು ಒಳಗಡೆ ಬರ್ಬೇಕು ಅಂತ ತಪಾಸಣಾ ಸಿಬ್ಬಂದಿ ಹೇಳ್ತಾರೆ. ಇದರಿಂದ ಅವಳಿಗೆ ಶಾಕ್ ಆಗುತ್ತೆ. ಅವಳ ತಾಯಿ ಹತ್ರ ಓಡೋಗ್ತಾಳೆ. ಗೇಟ್ ಹತ್ರ ನಿಂತಿರೋ ತಾಯಿಗೆ ಅವಳು ತನ್ನ ಒಳ ಉಡುಪನ್ನ ಅನಿವಾರ್ಯವಾಗುತ್ತೆ ತೆಗೆದುಕೊಟ್ಟು ನಾನು ಪರೀಕ್ಷೆಗೆ ಹೋದೆ ಅಂತ ಅವಳು ಹೇಳ್ತಾಳೆ. ಯಾಕಂದ್ರೆ ಅಲ್ಲಿ ಯಾವುದೇ ವಾಶ್ರೂಮ್ ಕೂಡ ನನಗೆ ಇರ್ಲಿಲ್ಲ ಬಟ್ಟೆಯನ್ನ ಬದಲಾಯಿಸೋದಿಕ್ಕೆ ಅಂತ ಅವಳು ಅಭಿಪ್ರಾಯ ಪಡ್ತಾಳೆ. ಅಂದ್ರೆ ಒಂದು ಒಳ ಉಡುಪನ್ನ ಒಬ್ಬ ಹುಡುಗಿಗೆ ತೆಗಿ ಅಂತ ಹೇಳೋದು, ಸಾರ್ವಜನಿಕ ಜಾಗದಲ್ಲಿ ಒಂದು ಪರೀಕ್ಷೆನ ಬರೆಯಕ್ ಹೋಗುವಾಗ ಹೇಳೋದಿದೆಯಲ್ಲ, ಅದು ನಿಜವಾಗ್ಲೂ ಆಘಾತಕಾರಿ ವಿಷಯ. ಇದು ದೊಡ್ಡ ಇಶ್ಯೂ ಆಗುತ್ತೆ. ಪೋಷಕರು ದೂರನ್ನ ಕೊಡ್ತಾರೆ, ಗಲಾಟೆ ಮಾಡ್ತಾರೆ ಜನರು. ಆಗ ಪೊಲೀಸರು ಬಂದು ಪ್ರಕರಣವನ್ನ ದಾಖಲಿಸ್ಕೊಳ್ತಾರೆ. ಆ ತಪಾಸಣಾ ಸಿಬ್ಬಂದಿ 5 ಮಹಿಳೆಯರನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ತನಿಖೆಗೆ ಆದೇಶ ನೀಡುತ್ತೆ ಸರ್ಕಾರ.
ಅದು ಕೋರ್ಟ್ ಮೆಟಲ್ ಅನ್ನು ಕೂಡ ಏರುತ್ತೆ. ಇಲ್ಲಿ ಯಾಕೆ ಒಳ ಉಡುಪನ್ನ ತೆಗೆಸಿದ್ರು ಅಂತಂದ್ರೆ ಅದರಲ್ಲಿ ಮೆಟಲ್ ನಿಂದ ಮಾಡಿದಂತ ಹುಕ್ ಇತ್ತಂತೆ. ಹಾಗಾಗಿ ಮೆಟಲ್ ಡಿಟೆಕ್ಟರ್ ನಲ್ಲಿ ಹಾದು ಹೋಗುವಾಗ ಅದು ಬೀಪ್ ಸೌಂಡ್ ಅನ್ನ ಕೊಟ್ಟಿದೆ. ಯಾವುದೇ ರೀತಿ ಮೆಟಲ್ ಅನ್ನ ಬಳಸೋ ಹಾಗಿಲ್ಲ, ನಾವು ಧರಿಸೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಮೆಟಲ್ ನಲ್ಲಿ ಸಣ್ಣ ಪುಟ್ಟ ಯಂತ್ರಗಳನ್ನು ಕೂಡ ಹೇಗೆಲ್ಲ ಕಂಡು ಹಿಡಿದಿದ್ದಾರೆ. ಅದರಿಂದನೇ ಮೆಟಲ್ ಡಿಟೆಕ್ಟರ್ನ ಉಪಯೋಗಿಸ್ತಿದ್ದಾರೆ. ನಿಮ್ಮ ಕಿವಿ ಒಲೆ ಮತ್ತೆ ಕಿವಿ ಮೂಗ್ ಬಟನ್ನೆಲ್ಲ ತೆಗೆಸಿದ್ದಾರೆ. ಯಾಕೆ ಅಂತಂದ್ರೆ ಆ ಮೆಟಲ್ ಡಿಟೆಕ್ಟರ್ ಅದನ್ನ ಫೈಂಡ್ ಮಾಡಿ ಬೀಪ್ ಸೌಂಡ್ ಅನ್ನ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ. ಆದ್ರೆ ಮೂಗ್ಬಟ್ಟಿಂದ ಅಥವಾ ಕಿವಿ ಓಲೆಯಿಂದ ಏನಾದ್ರು ಸಮಸ್ಯೆ ಇದೆ ಅಂತಲ್ಲ, ಮೆಟಲ್ ಡಿಟೆಕ್ಟರ್ ಏನನ್ನು ಕೂಡ ನೀವು ಧರಿಸೋ ಹಾಗಿಲ್ಲ. ಈ ರೀತಿ ಹಲವು ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಇದೆಲ್ಲದ್ರ ಮಧ್ಯದಲ್ಲಿ ನಮಗೆ ಕಾಣಿಸೋದು ಏನಂತಂದ್ರೆ, ಒಂದು ಕಡೆ ಪೋಷಕರು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಏನು ಅವಮಾನ ಆಗ್ತಾ ಇದೆ ಅಂತ ಹೇಳೋದು, ಕೊನೆಗೆ ನಮ್ಮ ಸಂಸ್ಕಾರ ನಮ್ಮ ಸಂಪ್ರದಾಯವನ್ನ ನಾವು ಪಾಲಿಸಬಾರ್ದಾ ಅಂತ ಅವ್ರು ಪ್ರಶ್ನೆ ಮಾಡೋದು. ಇನ್ನೊಂದ್ ಕಡೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯುವ ಒತ್ತಡ, ಆ ಟೆನ್ಷನ್ ಅಲ್ಲಿ ಅವ್ರು ಇರ್ತಾರೆ. ಇದ್ರ ಮಧ್ಯೆ ರಾಜಕಾರಣಿಗಳು ಇದನ್ನ ನಮ್ಮ ಹಿಂದುತ್ವಕ್ಕೆ ಮಾಡಿದಂತ ಅವಮಾನ ಅಂತೇಳಿ ತಮ್ಮ ಎದುರಿರುವಂತ ಪಕ್ಷದ ಮೇಲೆ, ಆಡಳಿತ ಪಕ್ಷದ ಮೇಲೆ ದಾಳಿಯನ್ನ ಮಾಡ್ತಾರೆ, ಮಾತಿನ ದಾಳಿಯನ್ನ ಮಾಡ್ತಾರೆ. ಇದನ್ನೆಲ್ಲ ನೋಡುವಾಗ ಇಲ್ಲಿ ಇನ್ನೊಂದನ್ನ ನಾವು ಗಮನಿಸಬೇಕು. ಮುಖ್ಯವಾಗಿ ಏನಂತಂದ್ರೆ, ಇಂಥ ಕಾಂಟ್ರವರ್ಸಿ ಆದಾಗೆಲ್ಲ ಕೂಡ ರಾಜಕಾರಣಿಗಳು, ರಾಜಕೀಯ ನಾಯಕರು ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಹಿಂದೂ ಧರ್ಮಕ್ಕೆ ಕನೆಕ್ಟ್ ಮಾಡೋದ್ರ ಜೊತೆಗೆ ಮುಸ್ಲಿಂ ಧರ್ಮವನ್ನು ಕೂಡ ಎಳ್ಕೊಂಡ್ ಬರ್ತಾರೆ. ಏನು ಅಂತಂದ್ರೆ, ನೀವು ಈ ತರ ಪರೀಕ್ಷೆನಲ್ಲಿ ಬುರ್ಕ ಹಾಕೊಂಡು ಒಬ್ಳು ವಿದ್ಯಾರ್ಥಿನಿ ಬಂದು ಪರೀಕ್ಷೆ ಬರಿಬಹುದು, ಆದ್ರೆ ನಮ್ಮ ಮಕ್ಕಳು ಜನವಾರ ಹಾಕೊಂಡು ಪರೀಕ್ಷೆ ಬರೆಯೋಕ್ಕಾಗಲ್ವಾ ಅಂತ ಇದನ್ನ ಪೋಷಕರು ಕೂಡ ಕೇಳ್ತಾರೆ. ಒಂದ್ ರೀತಿಲಿ ಅವ್ರು ಕೇಳುವಾಗ ಅದು ನ್ಯಾಯ ಅಂತ ಅನ್ಸುತ್ತೆ. ಆದ್ರೆ ಇದಕ್ಕೆಲ್ಲ ಕಾರಣ ಏನು, ಈ ನಿಯಮಗಳ ಹಿಂದಿರೋ ಉದ್ದೇಶ ಏನು, ಯಾರು ಈ ನಿಯಮಗಳನ್ನು ಮಾಡಿದ್ದಾರೆ, ಇದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ಈ 2 ತರದ ಪರೀಕ್ಷೆಗಳು ನಡೀತಾ ಇದೆ. ಒಂದು ಕೇಂದ್ರ ಸರ್ಕಾರ ನಡೆಸುವಂತ ಪರೀಕ್ಷೆಗಳು, ಇನ್ನೊಂದು ರಾಜ್ಯ ಸರ್ಕಾರಗಳು ನಡೆಸುವಂತ ಪರೀಕ್ಷೆಗಳು. ಯಾವುದೇ ನೀಟ್ ಮತ್ತಿತರ ಪ್ರವೇಶ ಪರೀಕ್ಷೆನ, ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಅಂದ್ರೆ NTA ಅನ್ನುವಂತ ಒಂದು ಏಜೆನ್ಸಿ ನಡೆಸ್ತಾ ಇದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇದನ್ನ ಹುಟ್ಟಾಕಿದ್ದು ಮೋದಿ ಸರ್ಕಾರ 2017ರಲ್ಲಿ ಈ ಸಂಸ್ಥೆನ ಪ್ರಾರಂಭ ಮಾಡುತ್ತೆ. ಅಂದ್ರೆ 1860ನೇ ಇಸವಿಯ ಸಹಕಾರ ಸಂಘಗಳ ನೋಂದಣಿಯ ಆಕ್ಟ್ ಪ್ರಕಾರ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಸಂಸ್ಥೆ. ಈ ಸಂಸ್ಥೆ ನೀಟ್ ಮತ್ತಿತರ ಪರೀಕ್ಷೆಗಳನ್ನ ನಡೆಸುತ್ತೆ ಅನ್ನೋದಾದ್ರೆ, CET ಪರೀಕ್ಷೆಯನ್ನ ರಾಜ್ಯ ಸರ್ಕಾರಗಳು ನಡೆಸುತ್ತೆ. ಅಂದ್ರೆ ಕರ್ನಾಟಕದಲ್ಲಿ CET ಪರೀಕ್ಷೆ ನಡೆಸುವಂತ ರಾಜ್ಯ ಸರ್ಕಾರ KCET ಅನ್ನೋ ಹೆಸರಲ್ಲಿ ನಡೆಸುತ್ತೆ. ಹಾಗೆ ಪ್ರತಿಯೊಂದು ರಾಜ್ಯವು ಕೂಡ CET ಎಕ್ಸಾಮ್ಗಳನ್ನ ತಮ್ಮದೇ ರಾಜ್ಯದಲ್ಲಿ ತಮ್ಮದೇ ನಿಯಮಗಳನ್ನ ಅನುಸರಿಸ್ಬಿಟ್ಟು ಪರೀಕ್ಷೆಯನ್ನ ನಡೆಸ್ತಾ ಬಂದಿದೆ. ಇಲ್ಲಿ NTA ಯಾಕಾಗಿ ಈ ನಿಯಮಗಳನ್ನ ರೂಪಿಸಿದೆ ಅಂತ ನೋಡೋಣ. ಅಂದ್ರೆ ಇಡೀ ದೇಶದಾದ್ಯಂತ ಏಕರೂಪದ ಪರೀಕ್ಷಾ ವಿಧಾನ ಇರಬೇಕು, ಒಂದೇ ರೀತಿನಲ್ಲಿ ನಡಿಬೇಕು, ಒಂದೇ ಸಮಯದಲ್ಲಿ ನಡಿಬೇಕು, ಮತ್ತೆ ಎಲ್ಲಾ ವಿದ್ಯಾರ್ಥಿಗಳ ಒಂದು ಸಾಮರ್ಥ್ಯ ಒಂದೇ ಮಾನದಂಡದಲ್ಲಿ ಅಳತೆಗೆ ಮಾಡಬೇಕು ಅನ್ನೋದು ಈ ಪರೀಕ್ಷಾಗೆ ಒಂದು ಕಾರಣ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಈ NTA ಮಾಡಿದಂತ ಈ ನಿಯಮಗಳಿಂದ ಇಷ್ಟೆಲ್ಲ ಕಾಂಟ್ರವರ್ಸಿ ಆಗ್ತಿದೆಯಲ್ಲ ಅಂತಂದ್ರೆ ನಿಜನೇ. ಅದರ ನಿಯಮಗಳಾದ್ರೂ ಏನು ಅಂತ ನೋಡಿದಾಗ, ಸರಳವಾಗಿ ಬಟ್ಟೆನ ಧರಿಸ್ಬೇಕು. ಅಂದ್ರೆ ಲೇಯರ್ ಬಟ್ಟೆಗಳನ್ನ ಧರಿಸಬಾರ್ದು. ಅಂದ್ರೆ 3-4 ಲೇಯರ್ ನಲ್ಲಿ ನೀವು ಅಂದ್ರೆ ಸ್ಲಿಪ್ ಅಥವಾ ಬನಿಯನ್ನು, ಮತ್ತೆ ಮೇಲ್ಗಡೆ ಒಂದು ಶರ್ಟ್, ಅದಾದ್ಮೇಲೆ ಒಂದು ಕೋಟ್, ಈ ತರದ ಬಟ್ಟೆಗಳನ್ನ ಧರಿಸೋದ್ರಿಂದ ಕಾಪಿ ಮಾಡುವ ಸಾಧ್ಯತೆಗಳಿದೆ ಅಂತ ಹೇಳಿ NTA ಹೇಳುತ್ತೆ. ಹಾಗೇನೆ ಲೋಹದ ವಸ್ತುಗಳು ಯಾವುದನ್ನು ಕೂಡ ಧರಿಸೋಂಗಿಲ್ಲ. ಅಂದ್ರೆ ಆಕ್ಸೆಸರೀಸ್, ಲೋಹದ ತಂತಿ, ಒಡವೆ, ಬಂಗಾರ, ತಾಮ್ರ, ಬೆಳ್ಳಿ ಯಾವ ರೀತಿಯದನ್ನು ಧರಿಸೋ ಹಾಗಿಲ್ಲ. ಮತ್ತೆ ಇನ್ನು ದಾರವನ್ನು ಕೂಡ ಎಲ್ಲೂ ಕಟ್ಕೊಳ್ಳೋ ಹಾಗಿಲ್ಲ, ಕೈಗೆ ದಾರ ಕಟ್ಟೋ ಹಾಗಿಲ್ಲ, ಜನಿವಾರ ಕೂಡ ಧರಿಸೋ ಹಾಗಿಲ್ಲ ಅಂತ. ಅಂದ್ರೆ ಒಂದು ರಿಲ್ಯಾಕ್ಸೇಷನ್ ಜನಿವಾರಕ್ಕೇನು ಅಂತಂದ್ರೆ, ನೀವು ಮುಂಚಿತವಾಗಿ ತಿಳಿಸ್ಬಿಟ್ಟು ಅಲ್ಲಿ ಅನುಮತಿಯನ್ನ ಪಡಿಬಹುದು ಅಂತ ಇದೆ. ಹೀಗಿದ್ದಾಗ ಈ ಸಂದರ್ಭದಲ್ಲಿ ಏನಾಗ್ತಿದೆ ಅಂದ್ರೆ, ಈ ನಿಯಮಗಳಿಂದನೇ ತುಂಬಾ ಕಾಂಟ್ರವರ್ಸಿ ಆಗ್ತಾ ಇದೆ. ವಿದ್ಯಾರ್ಥಿಗಳಿರ್ಬೋದು, ಪೋಷಕರು ಕೂಡ ಇದರಲ್ಲಿ ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ, ಗಲಾಟೆಗಳಾಗ್ತದೆ. ಯಾಕಂದ್ರೆ ಈ ಒಂದು ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗ್ತಿದೆ ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಸೊ ಈ ನಿಯಮಗಳನ್ನ ಮಾಡಿರೋದು NTA. ಇಲ್ಲಿ CET ಕೂಡ ರಾಜ್ಯ ಸರ್ಕಾರ ಕೂಡ ಯಥಾವತ್ತಾಗಿ ಆ ನಿಯಮಗಳನ್ನ ಅನುಸರಿಸ್ತಾ ಇದೆ. ಹಾಗಂತ NTA ಏನು ಈ ನಿಯಮಗಳನ್ನ ಅನುಸರಿಸಬೇಕು ಅಂತ CETಗೆ ಹೇಳಿಲ್ಲ. ಆದ್ರೆ ಇದು ಅದೇ ತರದ ಪರೀಕ್ಷೆಗಳನ್ನ ನಡೆಸ್ತಿರೋದ್ರಿಂದ ಅದೇ ನಿಯಮಗಳನ್ನ ಅನುಸರಿಸ್ತಾ ಇದೆ. ಆದ್ರೆ ಅಲ್ಲಿ ಒಂದ್ ಸ್ವಲ್ಪ ಸಡಿಲ ಮಾಡಿದೆ ಅಂತಾನೆ ಹೇಳ್ಬಹುದು. ಹೀಗಿದ್ದಾಗ ಇದನ್ನ ಕಟ್ಟುನಿಟ್ಟಾಗಿ ಪರೀಕ್ಷೆಯನ್ನ ನಿಯಮಗಳನ್ನ ಜಾರಿ ಮಾಡಿರೋದೇನೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ಒಳ್ಳೆಯದಕ್ಕಾಗಿ. ಹಾಗಿದ್ದಾಗ ಅದನ್ನ ಅನುಸರಿಸಬೇಕಾಗಿದ್ದು ಎಲ್ಲರದ ಕರ್ತವ್ಯ ಆಗಿರುತ್ತೆ. ಅದು ಬಿಟ್ಟು ಈ ತರ ಪ್ರಕರಣಗಳಿಗೆ ಪದೇ ನಡೀತಾ ಇದೆ, ಇಂಥ ಪ್ರಕರಣಗಳಿಗೆ ಬೇರೆಲ್ಲ ಬಣ್ಣ ಹಚ್ಚಿ ಅದನ್ನ ದೊಡ್ಡ ಇಶ್ಯೂ ಮಾಡೋದಿದೆಯಲ್ಲ, ಅದು
ಮಕ್ಕಳ ಭವಿಷ್ಯದ ಮೇಲೆ ನಿಜವಾಗ್ಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲ, ಸಮಾಜದಲ್ಲಿ ಒಂದು ಕೋಮು ದ್ವೇಷವನ್ನ ಹರಡತ್ತೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇವಾಗ ಇಷ್ಟೆಲ್ಲ ನಡೀತಾ ಇದೆ. ಈಗ CET ಪರೀಕ್ಷೆ ನಡೆಯುವಾಗ ಜನಿವಾರನ ತೆಗೆದ್ರು ಅಂತೇಳಿ ಬಿಜೆಪಿ ಅವರು ಬಂದ್ಬಿಟ್ಟು ದೊಡ್ಡದಾಗಿ ಹೇಳಿಕೆನ ಕೊಡ್ತಾರೆ. ಮತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ಅನ್ಯಾಯ ಆಯ್ತು, ಅವಮಾನ ಆಯ್ತು ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ. ಆಗ ರಾಜ್ಯ ಸರ್ಕಾರ ಕೂಡ DCM DK ಶಿವಕುಮಾರ್ ಅವರು ಕೂಡ ಹೇಳ್ತಾರೆ, ಹೌದು ಈ ತರ ಆಗ್ಬಾರ್ದಿತ್ತು, ಅದು ಏನು ಅವ್ರಿಗೆ ನೋವಾಗಿದೆ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾವು ಇದು ಸರಿ ಆಗ್ಬೇಕು, ನಾವು ಮಾತಾಡ್ತೀನಿ ಅಂತ ಕೂಡ ಹೇಳಿಕೆ ಕೊಡ್ತಾರೆ. ಹಾಗೆ ಅವರು ಏನು ಸಚಿವರಾದಂತಹ ಸುಧಾಕರ್ ಅವರು ಕೂಡ ಹೇಳಿಕೆ ಕೊಡ್ತಾರೆ, ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ, ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾರೆ. ಮತ್ತೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ಕೂಡ ಹೇಳಿಕೆ ಕೊಡ್ತಾರೆ, ಇಲ್ಲ ಈ ತರದ್ದೆಲ್ಲ ನಡಿಬಾರ್ದು, ಯಾರದೇ ನಂಬಿಕೆಗೆ ಧಕ್ಕೆ ಆಗ್ಬಾರ್ದು, ಅವಮಾನ ಆಗ್ಬಾರ್ದು, ನೋವು ಆಗ್ಬಾರ್ದು ಅನ್ನೋದನ್ನ ಹೇಳ್ತಾರೆ. ಆದ್ರೆ ಇದೇ ರೀತಿ ಪ್ರಕರಣ ನೀಟ್ ಎಕ್ಸಾಮ್ ನಡೆದಾಗ ಕೂಡ ಕಳೆದ ವರ್ಷ ಕಲಬುರಗಿನಲ್ಲಿ ಜನಿವಾರವನ್ನ ಕತ್ತರಿಸಿದ್ದು ಹಗರಣ ನಡೆದಿದೆ. ಈ ಪ್ರಕರಣ ನಡೆದಿದ್ರ ಬಗ್ಗೆ ಆಗ ಇದೇ ಬಿಜೆಪಿ ನಾಯಕರು ಏನಾದ್ರು ಮಾತಾಡಿದಾರಾ ಅಂತ ನೋಡಿದ್ರೆ ಇಲ್ಲ. ನೀವು ಇಲ್ಲಿ CET ಆದಾಗ ಅದೇ ತರ ಆದಾಗ ನೀವು ಮಾತಾಡ್ತೀರಿ, ನೀಟ್ ಆದಾಗ ಯಾಕೆ ಮಾತಾಡಿಲ್ಲ? ಆಮೇಲೆ ನೀಟ್ ಅನ್ನ ಮಾಡಿದಂತ NTA ಯಾಕೆ ನೀವು ಕೇಳಲ್ಲ? ಕೇಂದ್ರ ಸರ್ಕಾರ ಇದನ್ನ ಏನ್ ಕಾನೂನುಗಳನ್ನ ಮಾಡಿದೆ, ನೀಟ್ ಸುಪರ್ದಿಲಿ NTA ತನ್ನ ಸುಪರ್ದಿಲಿ ಇಟ್ಕೊಂಡಿದೆ, ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಬಹುದಲ್ಲ ಈ ನಿಯಮಗಳನ್ನ ಸಡಿಲಿಸಿ ಅಂತೇಳಿ. ನಿಯಮಗಳು ಯಾರು ಮಾಡಿದಾರೋ ಅವರನ್ನ ಪ್ರಶ್ನಿಸ್ಬೇಕೇ ವಿನಃ ಇಲ್ಲಿ ಬೇರೆ ಧರ್ಮದವರನ್ನ ತಂದು ಅಥವಾ ಬುರ್ಕಾ ಹಾಕ್ತಾರೆ ಅನ್ನೋದನ್ನ ಕಾರಣವನ್ನ ಕೊಟ್ಟು ಅದಕ್ಕೆ ಬೇರೆದೇ ಒಂದು ಚಿತ್ರಣವನ್ನ ಕೊಡೋದಿದೆಯಲ್ಲ, ಅದು ಅಕ್ಷಮ್ಯ ಅಂತಾನೆ ಹೇಳ್ಬಹುದು. ಹಾಗಿದ್ದಾಗ ಪೋಷಕರು ಕೂಡ ಇದನ್ನ ವಿಚಾರ ಮಾಡ್ಬೇಕಾಗತ್ತೆ. ಆಮೇಲೆ ವಿದ್ಯಾರ್ಥಿಗಳು ಕೂಡ ಒಂದು ಕ್ಷಣ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಈ ಪರೀಕ್ಷೆ ನಿಯಮಗಳೇನು, ಇದನ್ನ ನಡೆಸ್ತಿರೋದು ಯಾರು, ಎಲ್ಲವೂ ಸ್ಪಷ್ಟವಾಗಿರುತ್ತೆ. ಅದನ್ನ ಅವರು ಪೋಷಕರಿಗೆ ಹೇಳಬೇಕಾಗತ್ತೆ, ಹೇಳಿ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ. ಪೋಷಕರು ಕೂಡ ಇದಕ್ಕೆ ಬಣ್ಣ ಹಚ್ಚದೆ ಅಥವಾ ಇದ್ರ ಬಗ್ಗೆ ಬೇಸರ ಮಾಡ್ಕೊಳ್ಳದೆ ನೀವು ಪರೀಕ್ಷೆ ಬರೆಯೋದೇ ಆದ್ರೆ ನಿಯಮಗಳನ್ನ ಅನುಸರಿಸಬೇಕಾಗತ್ತೆ. ನಿಮಗೆ ನಿಯಮ ಅನುಸರಿಸೋದು ಕಷ್ಟ ಅಂತ ಆದ್ರೆ ಇದಕ್ಕೆ ಸೂಕ್ತವಾದಂತ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡ್ಬೇಕೋ ಆ ಎಲ್ಲ ಪ್ರಯತ್ನನ ಮಾಡ್ಬೇಕಾಗತ್ತೆ. ಈಗ ಹಿಂದೆ ಕೂಡ ಕೋರ್ಟಲ್ಲಿ ಕೂಡ ಇದು ಪ್ರಕರಣ ಹೋಗಿದೆ. ಹಲವು ಪ್ರಕರಣಗಳು ನ್ಯಾಯಾಲಯದ ಮುಂದೆ ಬಂದಾಗ ನ್ಯಾಯಾಲಯ ಇದನ್ನ ಪರಿಶೀಲನೆ ಮಾಡಿ ಒಂದು ಮಾತನ್ನ ಹೇಳುತ್ತೆ, ಏಕರೂಪದ ಪರೀಕ್ಷಾ ವಿಧಾನ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಅಕ್ರಮ ನಡಿಬಾರ್ದು ಅಂತ ಮಾಡಿರುವಂತ ನಿಯಮಗಳಿವು, ಇದು ತುಂಬಾ ಮುಖ್ಯವಾಗಿವೆ ಅಂತ ಅದು ಹೇಳುತ್ತೆ. ಹಾಗೇನೆ ಒಂದು ಏನು ಧಾರ್ಮಿಕ ನಂಬಿಕೆಗಳಿಗೆ ನೋವಾಗದಂತೆ, ಧಕ್ಕೆ ಬರದಂತೆ ಇದನ್ನ ಜಾರಿಗೊಳಿಸ್ಬೇಕು, ಅದನ್ನ ಅನ್ವಯಿಸ್ಬೇಕು, ಅದನ್ನ ಫಾಲೋ ಮಾಡ್ಬೇಕು ಅಂತ ಕೂಡ ಹೇಳತ್ತದನ್ನ. ಅಂದ್ರೆ ಯಾರದೇ ಭಾವನೆಗಳಿಗೆ ನೋವಾಗಬಾರ್ದು, ಆ ರೀತಿನಲ್ಲಿ ಬಹಳ ಸೂಕ್ಷ್ಮವಾಗಿ ಇದನ್ನ ಅನುಸರಿಸ್ಬೇಕು ಅಂತ ಅದು ಹೇಳುತ್ತೆ. ಹೀಗಿದ್ದಾಗ ಈಗ ವಿದ್ಯಾರ್ಥಿಗಳಾದ್ರೂ ಅಷ್ಟೇ ಪರೀಕ್ಷೆನ ಬರೆಯೋದಕ್ಕೆ ಮೊದಲು ನಿಯಮಗಳೇನಂತ ನೋಡ್ಕೋಬೇಕಾಗತ್ತೆ. ಇದು ಮೊದಲೇ ಸಾರಿ ನಡೀತಿರೋ ಪರೀಕ್ಷೆ ಅಲ್ಲ. ಆಮೇಲೆ ಇಲ್ಲಿ ಜನಿವಾರ ಹಾಕೊಂಡು ಬಂದಿರೋರು ಇವರೊಬ್ಬರೇ ಅಲ್ಲ, ಜನಿವಾರ ಹಾಕುವ ಸಮುದಾಯದವರು ಬಹಳ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿದ್ದಾರೆ. ಅವರೆಲ್ಲರೂ ಕೂಡ ಮನೆಯಲ್ಲಿ ಜನಿವಾರ ತೆಗೆದಿಟ್ಟೆ ಬಂದು ಪರೀಕ್ಷೆ ಬರೆದಿದ್ದಾರಲ್ವಾ. ಹಾಗಾದ್ರೆ ನಿಮಗೆ ಈ ಪರೀಕ್ಷೆ ನಿಯಮಗಳು ಗೊತ್ತಿಲ್ಲ ಅಂದ್ರೆ ಅದು ಯಾರ ತಪ್ಪು? ವಿದ್ಯಾರ್ಥಿಯ ತಪ್ಪೇ ಆಗುತ್ತೆ, ಪೋಷಕರ ತಪ್ಪೇ ಆಗುತ್ತೆ. ನೀವು ನಿಯಮನ ಅನುಸರಿಸಬೇಕು, ಇಲ್ವಾ ಅದನ್ನ ಬದಲಾಯಿಸೋದಿಕ್ಕೆ ಸೂಕ್ತವಾದಂತ ಕ್ರಮ ತಗೊಳ್ಳೋ ಹಾಗೆ ಏನ್ ಮಾಡ್ಬೇಕು ಅದನ್ನ ನೀವು ಅಧಿಕಾರಿಗಳು ಮತ್ತೆ ಸರ್ಕಾರದ ಮೇಲೆ ಒತ್ತಡವನ್ನ ತರಬೇಕು. ಇದು NTA ಮಾಡಿರುವಂತ ನಿಯಮಗಳು ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೇನೆ ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ನಾಯಕರು ಇರ್ಬೋದು, ಇದನ್ನ ತಮ್ಮ ಲಾಭಕ್ಕಾಗಿ ಬಳಸ್ಕೊಳ್ಳದೆ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ನಾನು ಯೋಚಿಸ್ತಾ ಇರೋದು ಆ ಮಕ್ಕಳ ಭವಿಷ್ಯ, ಆ ಮಕ್ಕಳ ಮನಸ್ಥಿತಿನ. ಪರೀಕ್ಷೆ ಬರೆಯೋದಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ನೀಟ್ ಪರೀಕ್ಷೆ, CET ಪರೀಕ್ಷೆಗಳು ಅಂತ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಬರೆಯೋದಿರುತ್ತಲ್ಲ, ಬಹಳ ಒತ್ತಡ ಇರುತ್ತೆ. ಹಾಗಿದ್ದಾಗ ಅವ್ರ ಬಗ್ಗೆ ಕಾಳಜಿಯಿಂದ, ಕನ್ಸರ್ನ್ ಇಂದ ನಾವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅದು ಬಿಟ್ಟು ಇದಕ್ಕೆ ಬೇರೆದೇ ಬಣ್ಣ ಹಚ್ಚಿ ಇನ್ನೇನೋ ಮಾಡೋದು, ಹಗರಣ ಮಾಡೋದ್ರ ಅವಶ್ಯಕತೆ ಇದೆಯಾ ಅಂತ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳಾದ್ರೂ ಅಷ್ಟೇ ನೀವು ಮಾಡ್ಬೇಕಾಗಿರೋ ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ, ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಅಂತ ಹೇಳ್ತೀನಿ. ಮತ್ತೆ ಮನೆ ಪೋಷಕರಾದ್ರೂ ಸರಿ, ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಡಿಸ್ಟರ್ಬ್ ಆಗದೆ ಇರೋ ಹಾಗೆ ನೀವು ಕೂಡ ಎಚ್ಚರಿಕೆನ ವಹಿಸ್ಬೇಕಾಗುತ್ತೆ. ರಾಜಕಾರಣಿಗಳು ಅಷ್ಟೇ, ಅವರ ಜವಾಬ್ದಾರಿ ಮಕ್ಕಳ ಭವಿಷ್ಯ, ಅದಕ್ಕೆ ತಕ್ಕಂತ ವಾತಾವರಣ ರೂಪಿಸೋದು ಎಲ್ಲ ರಾಜಕೀಯ ಪಕ್ಷಗಳ ಆಡಳಿತ ಪಕ್ಷಗಳ ಸರ್ಕಾರದ ಜವಾಬ್ದಾರಿ. ಅದಕ್ಕೇನ್ ಮಾಡ್ಬೇಕೋ ಅದನ್ನ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ನೀವು ವಾಯ್ಸ್ ಆಫ್ ಪದ್ಮ ನೋಡ್ತಾ ಇದ್ದೀರಾ. ನಾನು ಮತ್ತಷ್ಟು ವಿಷಯಗಳೊಂದಿಗೆ ಬರ್ತೀನಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.